ಬೆಂಗಳೂರು ಕೇಂದ್ರದ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಪಿಸಿ ಮೋಹನ್ ಅವರು ಕೂಡ ಭರ್ಜರಿಯಾಗಿ ಮತ ಪ್ರಚಾರವನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಇವತ್ತು ಕೂಡ ಅನೇಕ ಜನರನ್ನ ಭೇಟಿ ಮಾಡಿದ್ರು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅಪಾರ್ಟ್ಮೆಂಟ್ಗಳಲ್ಲಿ ಭರ್ಜರಿ ಪ್ರಚಾರವನ್ನ ನಡೆಸಿದ್ರು. ಬೆಳಗ್ಗೆ 6:30ರಿಂದ ಪ್ರಚಾರವನ್ನು ಆರಂಭಿಸಿದ ಪಿಸಿ ಮೋಹನ್ ಮೊದಲಿಗೆ ಪಾರ್ಕ್ಗಳಿಗೆ ಭೇಟಿ ಕೊಟ್ಟು ಮತಯಾಚನೆ ನಡೆಸಿದ್ರು. ನಂತರ ಅಪಾರ್ಟ್ಮೆಂಟ್ಗಳಲ್ಲಿ ಸಭೆಗಳನ್ನು ನಡೆಸಿ ಮತಯಾಚನೆ ಮಾಡಿದ್ರು. ನಂತರ ಮಾತನಾಡಿದ ಪಿಸಿ ಮೋಹನ್, ನನ್ನ ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಮಹದೇವಪುರ ಸೇರುತ್ತೆ. ಇಲ್ಲಿ ಪ್ರಚಾರ ಮಾಡೋದಕ್ಕೆ ಬಂದಾಗ ಇಲ್ಲಿನ ಜನ ಮೋದಿ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾರೆ. ಮೋದಿ ಅವರ ಕಾರ್ಯಕ್ರಮಗಳು ಇಲ್ಲಿನ ಜನರಿಗೆ ಗೊತ್ತು. ನಾವು ನಿಮಗೆ ಸಹಾಯ ಮಾಡೋದಕ್ಕೆ ನಿಮ್ಮ ಕ್ಯಾಂಪೇನಿಗೆ ಬರ್ತೀನಿ ಅಂತ ಒಂದಷ್ಟು ಜನ ಹೇಳಿದ್ರಂತೆ. ಶನಿವಾರ ಅಥವಾ ಭಾನುವಾರ ನಮ್ಮನ್ನ ಕರೀರಿ ಅಂತ ಜನ ಹೇಳ್ತಾ ಇದ್ದಾರೆ ಅಂತ ಸಿಗ್ತಾ ಇರೋ ರೆಸ್ಪಾನ್ಸ್ ಬಗ್ಗೆ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಬೆಳಿಗ್ಗೆ ನಾನು 6:30ಗೆ ಪ್ರಚಾರವನ್ನು ಶುರು ಮಾಡಿದೆ. ಬೆಳಿಗ್ಗೆ 9 ಗಂಟೆ ತನಕ ಪಾರ್ಕ್ಗಳಲ್ಲಿ ಪ್ರಚಾರ ಮಾಡಿ ಈಗ ನಾವು ಅಪಾರ್ಟ್ಮೆಂಟ್ಗಳಲ್ಲಿ ಶುರು ಮಾಡಿದ್ವಿ. ಯಾಕೆಂತ ಹೇಳಿದ್ರೆ ಇಲ್ಲೊಂದೊಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಂದರೆ 500ರಿಂದ 3000 ಯೂನಿಟ್ ಇದೆ. ಯಾಕೆಂದರೆ 1000 ಓಟಿಂದ 3000 ಓಟ್ ಒಂದೊಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳಲ್ಲೇ ಇರುವಂತಹ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಇದೆ. ನಾವು ಅಲ್ಲಿರೋ ಅಸೋಸಿಯೇಷನ್ನಿನ ಪ್ರೆಸಿಡೆಂಟ್ಗೆ ಮತ್ತು ಬೇರೆಯವರು ಮಾತಾಡಿ ನಮ್ಮ ಒಂದು ಟೀಮ್ ಏನಿದೆ ಮಹದೇವಪುರ ಟೀಮ್ ಅವ್ರು ಮಾತಾಡಿದಾಗ ಅವ್ರು ಬಹಳ ಸಂತೋಷದಿಂದ ಅವರು ನಮಗೆ ಮೀಟಿಂಗ್ಗಳನ್ನು ಅರೇಂಜ್ ಮಾಡ್ತಾ ಇದ್ದಾರೆ. ತಾವೇ ಕೂಡ ನೋಡಿದ್ದೀರಿ, ಬೆಳಿಗ್ಗೆ ಯಾವುದೇ ಅಪಾರ್ಟ್ಮೆಂಟ್ಗೆ ಹೋದರೂ ಕೂಡ 200ರಿಂದ 500 ಜನ ಸೇರಿ ಅವರು ನಮಗೆ ಬೆಂಬಲವನ್ನು ಕೂಡ ಸೂಚಿಸ್ತಿದ್ದಾರೆ. ಅವರು ಒಂದು ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನಾವು ಖಂಡಿತವಾಗಲೂ ಕೂಡ ವೋಟ್ ಹಾಕ್ತೀವಿ, ನಮಗೇನಿದೆ ಕೆಲಸ ಹೇಳಿ. ನರೇಂದ್ರ ಮೋದಿಯವರ ಸಾಧನೆಗಳ ಬಗ್ಗೆ ನಮಗೆಲ್ಲ ಗೊತ್ತಿದೆ. ನಮಗೆ ಬೇರೆ ಕೆಲಸ ಏನು ಕೊಡಿ, ನಾವು ಶನಿವಾರ ಭಾನುವಾರ ನಮಗೆ ರಜಾ ಇದೆ, ನಾವು ನಿಮಗೋಸ್ಕರ ಕ್ಯಾನ್ವಾಸ್ ಮಾಡ್ತೀವಿ, ಮೋದಿಜಿಗೋಸ್ಕರ ಕ್ಯಾನ್ವಾಸ್ ಮಾಡ್ತೀವಿ. ಮೋದಿಜಿಯವರು ಮತ್ತೆ ಈ ದೇಶದ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಆಯ್ಕೆ ಆಗಬೇಕು ಅಂತ ಹೇಳಿ ನಮ್ಮ ಎಲ್ಲ ಆಸೆ ಇದೆ. ನಮಗೆ ಕೆಲಸ ಕೊಡಿ ಅಂತ ಹೇಳಿ ಇಲ್ಲಿರುವಂಥವ್ರು ವಾಲಂಟ್ರಿಯಾಗಿ ಬರ್ತಾ ಇದ್ದು ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಕಾರ್ಯಕರ್ತರು ಕೂಡ ಇದ್ರ ಬಗ್ಗೆ ಬಹಳ ಖುಷಿಯಾಗಿದ್ದಾರೆ. ಇವತ್ತು